ಕೊಡುಗೆಯಾಗಿ ಕೊಟ್ಟಂತ ತಾಯಿ ಮಾಯಾದೇವಿಯನ್ನ, ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಭಗವಾನ್ ಮಹಾವೀರರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ತ್ರಿಶೂಲಾದೇವಿಯನ್ನ, 12ನೇ ಶತಮಾನದ ಮಹಾಮಾನವತವಾದಿ ವಿಶ್ವಗುರು ಬಸವಣ್ಣನವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಮೊದಲಾಂಬಿಕೆಯನ್ನ, 17ನೇ ಶತಮಾನದಲ್ಲಿ ಮೊಘಲ್ ಶಾಹಿ, ಆದಿಲ್ ಶಾಹಿ, ಕುತುಬ್ ಶಾಹಿ, ನಿಜಾಮ್ ಶಾಹಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜನ್ಮ ಕೊಟ್ಟಂತ ತಾಯಿ ಜಿಜಾಬಾಯಿಯನ್ನ, 18ನೇ ಶತಮಾನದಲ್ಲಿ ಬ್ರಿಟಿಷರ ರುಂಡವನ್ನು ಚೆಂಡಾಡಲಿಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಜನ್ಮ ಕೊಟ್ಟಂತ ತಾಯಿ ಕೆಂಚವಳನ್ನ, 19ನೇ ಶತಮಾನದಲ್ಲಿ ಮಲಗಿದಂಥ ಯುವ ಸಮೂಹಕ್ಕೆ ಚೈತನ್ಯವನ್ನು ನೀಡಿದಂಥ ಶ್ರೀಲ ಸಂತ ಸ್ವಾಮಿ ವಿವೇಕಾನಂದರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಭುವನೇಶ್ವರಿ ದೇವಿಯನ್ನ, ಮನೆಯಲ್ಲಿರುವ ಗಣೇಶನನ್ನ ಸಾರ್ವಜನಿಕವಾಗಿ ತಂದು ಸಾರ್ವಜನಿಕ ಗಜಾನನ ಉತ್ಸವಗಳನ್ನು ಆರಂಭ ಮಾಡಿ ಆ ಮೂಲಕ ಬ್ರಿಟಿಷರ ಎಡೆಮುರಿಯನ್ನು ಕಟ್ಟಿದಂಥ ಲೋಕಮಾನ್ಯ ತಿಲಕ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಪಾರ್ವತಿ ದೇವಿಯನ್ನ, ತನ್ನ ಜೀವಿತಾವಧಿಯಲ್ಲಿ 2 ಕರಿ ನೀರಿನ ಶಿಕ್ಷೆಗೊಳಗಾಗಿ ರಾಷ್ಟ್ರದ ಸ್ವಾತಂತ್ರ್ಯ ಯಜ್ಞಕ್ಕಾಗಿ ಸಾವಿರ ಸಂಖ್ಯೆ ಸ್ವಾತಂತ್ರ್ಯ ಸೇನಾನಿಗಳನ್ನ ಹುಟ್ಟು ಹಾಕಿದಂಥ ಸ್ವಾತಂತ್ರ್ಯ ವೀರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ರಾಧಾಬಾಯಿಯನ್ನ, ತನ್ನ 24ನೇ ವರ್ಷಕ್ಕೆ ಬ್ರಿಟಿಷರ ನೇಣುಗಂಬದ ಹಗ್ಗ ಕೆರೆತಿರಬೇಕಾದ್ರೆ ಆ ನೇಣುಗಂಬದ ಹಗ್ಗಕ್ಕೆ ಮುತ್ತನ್ನು ಕೊಟ್ಟು ಭಾರತ ಮಾತೆಯ ಸಲುವಾಗಿ ಸಮರ್ಪಿತನಾದಂಥ ವೀರ ಭಗತ್ ಸಿಂಗ್ರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ವಿದ್ಯಾವತಿಯನ್ನ, ತನ್ನ 24ನೇ ವರ್ಷಕ್ಕೆ ಹುತಾತ್ಮನಾಗ್ತಿರ್ಬೇಕಾದ್ರೆ ಬ್ರಿಟಿಷರ ಒಂದೊಂದು ಗುಂಡೆಟನ್ನು ತಿಂದು ಭಾರತ್ ಮಾತಾಕ್ಕೆ ಜೈ ಹೇಳಿ ಹುತಾತ್ಮನಾದಂಥ ವೀರ ಸಿಂಧೂರ ಲಕ್ಷ್ಮಣನನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ನರಸವಳನ್ನ, ದುಶ್ಮನೋಕಿ ಗೋಲಿಯಾಮೈ ನೈ ಕಾವುಂಗಾಮೈ ಆಜಾದು ಆಜಾದಿ ಮರುಂಗ, ವೈರಿಗಳ ಗುಂಡೇಟನ್ನು ನಾನು ತಿನ್ನೋದಿಲ್ಲ, ನಾನು ಆಜಾದ್ ಆಗಿದ್ದೇನೆ, ಆಜಾದ್ ಆಗಿ ಹುತಾತ್ಮನಾಗುತ್ತೇನೆ ಎಂದು ಇತಿಹಾಸದ ಪುಟದಲ್ಲಿ ಆಜಾದ್ ಆಗಿ ಹುತಾತ್ಮನಂತ ಚಂದ್ರಶೇಖರ್ ಆಜಾದ್ರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಜಾಗರಣಿ ದೇವಿಯನ್ನ, ಈ ದೇಶದಲ್ಲಿ ಆಜಾದಿಂದ ಫೌಜನ್ನು ಕಟ್ಟಿ ಆ ಮೂಲಕ ಬ್ರಿಟಿಷರ ಎಡೆಮುರಿಗಳನ್ನು ಕಟ್ಟಿದಂಥ ಕೆಚ್ಚೆದೆಯ ಸುಭಾಷ್ ಚಂದ್ರ ಬೋಸ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಪ್ರಭಾವತಿಯನ್ನ, ಈ ದೇಶಕ್ಕೆ ಒಂದು ವಿಶೇಷವಾದಂಥ ಸಂವಿಧಾನವನ್ನು ಕೊಟ್ಟು ಈ ದೇಶಕ್ಕೆ ಒಂದು ವಿಶಿಷ್ಟವಾದಂಥ ಸಂವಿಧಾನವನ್ನು ಕೊಟ್ಟಂತ ಯುಗ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಭೀಮಾಬಾಯಿಯನ್ನ, ಈ ದೇಶಕ್ಕೆ ವಿಜ್ಞಾನಿ ರೂಪದಲ್ಲಿ ಈ ದೇಶಕ್ಕೆ ರಾಷ್ಟ್ರಪತಿ ರೂಪದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಹಸೀಮಳನ್ನ, 2016ರ ಸಂದರ್ಭದಲ್ಲಿ ನಮ್ಮಗಳ ನಾಳಿಗೆಗಾಗಿ ಹುತಾತ್ಮರಾದಂಥ ಸಿಯಾಚಿನ್ ಹೀರೋ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಬಸವಳನ್ನ ಈ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಯತಿಶ್ರೇಷ್ಠರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಈ ರಾಷ್ಟ್ರದ ಬೇರೆ 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 ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ತಾಯಿ ಭಾರತೀಯ ಸೇವೆಯನ್ನು ಮುಗಿಸ್ಕೊಂಡು ಬಂದಂಥ ಆ ಎಲ್ಲ ಯೋಧ ದೇವರುಗಳಿಗೆ ವೇದಿಕೆ ಮುಂಭಾಗದಲ್ಲಿ ಇರಬಹುದು, ವೇದಿಕೆ ಮೇಲಿದ್ದಂಥ ಆ ಎಲ್ಲ ಯೋಧ ದೇವರುಗಳ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಯುವಜನ ಮಿತ್ರರೇ, ಕಾರ್ಗಿಲ್ ಯುದ್ಧಕ್ಕೆ 25 ವರ್ಷ ಆಯಿತು. 25 ವರ್ಷಗಳ ಹಿಂದೆ ನಡೆದಂಥ ಯುದ್ಧ, ಆ ಯುದ್ಧವನ್ನು ನಿಜವಾಗ್ಲೂ ನಾವೆಲ್ಲರೂ ಸ್ಮರಣೆ ಮಾಡಲೇಬೇಕು. ಆ ಯುದ್ಧದಲ್ಲಿ 527 ಜನ ಯೋಧರನ್ನು ಕಳ್ಕೊಳ್ತೀವಿ. 1363 ಜನ ಯೋಧರು ತಮ್ಮ ಅಂಗಾಂಗಗಳನ್ನ ಕಳ್ಕೊಂಡು ಅಂಗವಿಕಲರಾಗ್ತಾರೆ. ಒಬ್ಬ ಸೈನಿಕ ಕೈಗಳನ್ನ ಕಳ್ಕೊಂಡ, ಮತ್ತೊಬ್ಬ ಸೈನಿಕ ಕಾಲುಗಳನ್ನ ಕಳ್ಕೊಂಡ, ಮತ್ತೊಬ್ಬ ಸೈನಿಕ 2 ಕೈಗಳನ್ನ ಕಳ್ಕೊಂಡ, ಮತ್ತೊಬ್ಬ ಸೈನಿಕ 2 ಕಾಲುಗಳನ್ನ ಕಳ್ಕೊಂಡ, ಮತ್ತೊಬ್ಬ ಸೈನಿಕ ಕಿವಿಯನ್ನು ಕಳ್ಕೊಂಡ, ಮತ್ತೊಬ್ಬ ಸೈನಿಕ ಕಣ್ಣುಗಳನ್ನ ಕಳ್ಕೊಂಡ. ಅದೆಷ್ಟೋ ಸೈನಿಕರು ತಮ್ಮ ಮಕ್ಕಳನ್ನ ಅನಾಥವಾಗಿ ಬಿಟ್ಟು ಹೋಗ್ಬಿಟ್ರು. ಅದೆಷ್ಟೋ ಸೈನಿಕರು ತಮ್ಮ ಹೆಂಡತಿಯರನ್ನ ಅನಾಥವಾಗಿ ಬಿಟ್ಟು ಹೋಗ್ಬಿಟ್ರು. ಅದೆಷ್ಟೋ ಸೈನಿಕರು ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಈ ರಾಷ್ಟ್ರಕ್ಕಾಗಿ ಅರ್ಪಣೆ ಆಗ್ತಾರೆ. ಆ ಸೈನಿಕರ ಗುಣಗಾನ ಇವತ್ತು ನಿಜವಾಗ್ಲೂ ನಡೀಲೇಬೇಕಾಗಿದೆ. ಮತ್ತೆ ಬಾಗಲಕೋಟೆ ಜಿಲ್ಲೆ ರಂಗಪಾಲೂರ್ ಅಂತಕ್ಕಂಥ ಒಬ್ಬ ಸೈನಿಕ 2 ಕೈಗಳನ್ನ ಕಳ್ಕೊಂಡಿದ್ದಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 2 ಕೈಗಳನ್ನ ಕಳ್ಕೊಂಡಂತ ಒಬ್ಬ ಸೈನಿಕ, ನಾನೊಂದು ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮ ಮುಗಿಸ್ಕೊಂಡು ವೇದಿಕೆ ಅಂತ ಕೆಳಗಡೆ ಬರ್ತಿರ್ಬೇಕಾದ್ರೆ ಆ ಸೈನಿಕ ಹೇಳಿದಂಥ ಜೋಶ್ ಮಾತಿತ್ತಲ್ಲ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 2 ಕೈಗಳು ಹೋಗ್ಬಿಟ್ಟಿವೆ, ಸರ್ಕಾರ ಅವಕಾಶ ಕೊಟ್ಟರೆ, ಮಿಲಿಟರಿ ಅವಕಾಶ ಕೊಟ್ಟರೆ ಇನ್ನೂ ನನ್ನ ಕಾಲುಗಳು ಜೀವಿತ ಆಗಿವೆ. ಆ ಸೈನಿಕ ಹೇಳಿದಂಥ ಮಾತು, ಇನ್ನೂ ನನ್ನ ಕಾಲುಗಳು ಜೀವಿತ ಆಗಿವೆ. ಆ ಕಾಲಿನ ಪಟ್ಟಿನಿಂದ ಟ್ರೆಗರ್ ಒತ್ತಿ ವೈರಿಗಳ ರುಂಡುಗಳನ್ನ ಚೆಂಡಾಡ್ತೀನಿ ಅಂತ ಒಬ್ಬ ಸೈನಿಕ ಹೇಳ್ತಾನಲ್ರಿ, ಅದು ಈ ದೇಶದ ಸೈನಿಕರು ತಾಕತ್ತಾನೆ. ಮಿತ್ರ, 527 ಜನ ಯೋಧರನ್ನು ಕಳ್ಕೊಳ್ತೀವಿ. 527 ಜನರಲ್ಲಿ ಮೊಟ್ಟ ಮೊದಲಿಗೆ ಆಹುತಿಯಾಗಿದ್ದು ಕ್ಯಾಪ್ಟನ್ ಸೌರಭ್ ಕಾಲಿಯಾ. ತನ್ನದೇ ಗುಡ್ಡುಗಳನ್ನ ಪಾಕಿಸ್ತಾನ ಸೈನಿಕರು ಸ್ಪರ್ಶಿಕೊಂಡು ಕುತ್ಕೊಂಡಿದ್ರು. ಪ್ರತಿ ವರ್ಷ ನಮ್ಮ ಸೈನಿಕರು ಜನವರಿ, ಫೆಬ್ರವರಿ, ಮಾರ್ಚ್ ಬಂದ್ಬಿಟ್ರೆ ಸಾಕಷ್ಟು ಹಿಮ ಬೀಳುತ್ತೆ ಅನ್ನುವ ಕಾರಣಕ್ಕಾಗಿ, ಸಾಕಷ್ಟು ಚಳಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ವೇದಿಕೆ ಆ ಗುಡ್ಡುಗಳಿಂದ ಕೆಳಗಡೆ ಬರ್ತಿದ್ರು. ಅತ್ಯಂತ ದುರ್ಗಮವಾದಂಥ ಪ್ರದೇಶ ಕಾರ್ಗಿಲ್ನ ಜಿಲ್ಲೆಗಳು, ಕಾರ್ಗಿಲ್ ಜಿಲ್ಲೆ ಬರ್ತಕ್ಕಂಥ ಗುಡ್ಡುಗಳು ಅತ್ಯಂತ ದುರ್ಗಮ ಪ್ರದೇಶ.
ಆ ಪ್ರದೇಶದಿಂದ ನಮ್ಮ ಸೈನಿಕರು ಕೆಳಗಡೆ ಬರ್ತಿದ್ರು. ಅದೇ ಸಮಯವನ್ನು ಸಾಧಿಸ್ಕೊಂಡು ಕೂತಂತ ಪಾಕಿಸ್ತಾನ ಸೈನಿಕರು ನಮ್ಮದೇ ಸಂಘರ್ಗಳನ್ನ, ನಮ್ಮದೇ ಬಂಕರ್ಗಳನ್ನ, ನಮ್ಮದೇ ಮದ್ದುಗುಂಡುಗಳನ್ನ, ನಮ್ಮದೇ ಲಾಂಚರ್ಗಳನ್ನ ಎಲ್ಲವನ್ನ ವಶಪಡಿಸ್ಕೊಂಡು ಕೂತ್ಕೊಂಡಿದ್ರು. ಒಂದು ಕಡೆ ಪಾಕಿಸ್ತಾನದ ಮಹಾದಂಡ ನಾಯಕರಾದಂಥ ಪರ್ವೇಜ್ ಮುಷರಫ್ ಭಾರತವನ್ನೇ ಬೆತ್ತಲೆ ಮಾಡಬೇಕು ಅಂತೇಳಿ ಬಂದಿದ್ದ, ಜಗತ್ತಿನ ಮುಂದೆ ಭಾರತವನ್ನು ಬೆತ್ತಲೆ ಮಾಡಬೇಕು ಅಂತೇಳಿ ಬಂದಿದ್ದ. ಆದ್ರೆ ನಮ್ಮ ಸೈನಿಕರ ತಾಕತ್ ಹೆಂಗಿತ್ತು, ನಮ್ಮ ಸೈನಿಕರ ಪರಾಕ್ರಮ ಹೆಂಗಿತ್ತು ಅಂತಂದ್ರೆ, ನಮ್ಮ ಸೈನಿಕರ ಪರಾಕ್ರಮದ ಮುಂದೆ ಪಾಕಿಸ್ತಾನ ತನ್ನ 7,000 ಸಂಖ್ಯೆ ಸೈನಿಕರನ್ನು ಕಳ್ಕೊಂಡು ಜಗತ್ತಿನ ಮುಂದೆ ಬೆತ್ತಲೆ ಆಗೋತ್ತಲ್ಲ, ಆ ಬೆತ್ತಲೆ ಮಾಡಿದಂಥ ತಾಕತ್ತು ನನ್ನ ದೇಶದ ಸೈನಿಕರಿಗೆ. ಇವತ್ತು ನಿಜವಾಗ್ಲೂ ಅವ್ರಿಗೆ ಗೌರವ ಸಲ್ಲಿಸಲೇಬೇಕಾಗಿದೆ. ಕ್ಯಾಪ್ಟನ್ ಸೌರಭ್ ಕಾಲಿಯ ಗುಡ್ಡ ಹತ್ತಾನೆ ಜಾಟ್ ರೆಜಿಮೆಂಟ್ಗೆ ಸೇರಿದಂತ ಹುಡುಗ, ಗುಡ್ಡ ಹತ್ತಾನೆ. ಮೇಲ್ಗಡೆ ಪಾಕಿಸ್ತಾನ ಸೈನಿಕರಿದ್ರು. ಹೋಗ್ತಿರ್ಬೇಕಾದ್ರೆ 5 ಜನ ಸೈನಿಕರನ್ನು ಕಟ್ಕೊಂಡು ಹೋಗ್ತಾನೆ. 5 ಜನ ಸೈನಿಕರನ್ನು ಕಟ್ಕೊಂಡು ಹೋಗ್ತಾನೆ. ಗುಡ್ಡ ಹತ್ತಾನೆ. ತನ್ನದೇ ಜಾಟ್ ರೆಜಿಮೆಂಟ್ಗೆ ಸೇರಿದಂತ ಗುಡ್ಡವನ್ನ ಪಾಕಿಸ್ತಾನ ಸೈನಿಕರು ವಶಪಡಿಸಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮೇಲ್ಗಡೆ ಹತ್ತಾನೆ. ಮೇಲ್ಗಡೆ ಹತ್ತಿದಾಗ ಬಹಳ ದೊಡ್ಡ ಪ್ರಮಾಣದ ಪಾಕಿಸ್ತಾನ ಸೈನಿಕರಿದ್ರು. ಇವರನ್ನು ಬಂಧಿಸಿ ಪಾಕಿಸ್ತಾನ ಕರ್ಕೊಂಡು ಹೋಗ್ತಾರೆ. ಇವರನ್ನ ಈ ದೇಶದ ಸೈನ್ಯ ವ್ಯವಸ್ಥೆ ಕುರಿತು ಕೇಳ್ತಾರೆ, ಈ ದೇಶದ ಗುಪ್ತಚರ ಇಲಾಖೆ ಕುರಿತು ಕೇಳ್ತಾರೆ, ದೇಶದ ಬೇರೆ ಬೇರೆ ಇಲಾಖೆ ಕುರಿತು ಕೇಳ್ತಾರೆ. ಕ್ಯಾಪ್ಟನ್ ಸೌರವ್ ಕಾಲಿ ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಉತ್ತರ ಕೊಡದೇ ಇದ್ದಾಗ ಪಾಕಿಸ್ತಾನ ಸೈನಿಕರು ಅವರಿಗೆ ಸಿಗರೇಟ್ ಅನ್ನು ಹಾಸ್ತಾರೆ. ಅವಾಗೂ ಕೂಡ ಕ್ಯಾಪ್ಟನ್ ಸೌರವ್ ಕಾಲಿ ಉತ್ತರ ಕೊಡಲೇ ಇಲ್ಲ. ಅವಾಗ ಜೀವಂತ ಇರ್ತಿರ್ಬೇಕಾದ್ರೆ ಕೈ ಬೆರಳುಗಳನ್ನು ಕತ್ತರಿಸ್ತಾರೆ, ಕಾಲು ಬೆರಳುಗಳನ್ನು ಕತ್ತರಿಸಿದ್ರು, ಕೈ ಕಡಿತಾರೆ, ಕಾಲು ಕದೀತಾರೆ, ಕಾದ ಕಬ್ಬಿಣದ ಸಲಾಕೆನ ಎಡಕಿವಿಂದ ಬಲಕಿವಿಗೆ ಹಾಕ್ತಾರೆ, ಬಲಕಿವಿಂದ ಎಡಕಿವಿಗೆ ಹಾಕ್ತಾರೆ, ಕಣ್ಣುಗಳನ್ನ ಕಿತ್ತು ತೆಗಿತಾರೆ, ಕಿವಿಗಳನ್ನ ಕತ್ತರಿಸಿ ತೆಗಿತಾರೆ, ಬಾಯಲ್ಲಿರ್ತಕ್ಕಂಥ ಒಂದೊಂದು ಹಲಗಳನ್ನ ಪಕ್ಕ ಹಿಡಿದು ಕಿತ್ತು ತೆಗಿತಾರೆ, ತಲೆಯಲ್ಲಿರ್ತಕ್ಕಂಥ ಮೂಳೆಗಳನ್ನ ಕತ್ತರಿಸಿ ತೆಗಿತಾರೆ. ಕೊನೆಗೆ 16 ಸುತ್ತು ಗುಂಡುಗಳನ್ನ ಹಾಕಿ ಕ್ಯಾಪ್ಟನ್ ಸೌರಭ್ ಕಾಲಿನ ದೇಹವನ್ನ ಮರಂಗವರ ಬಾಯಲ್ಲಿಟ್ಟು ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ. ಬಂಧಿಸಿ 22 ದಿನಗಳ ನಂತರ ಭಾರತಕ್ಕೆ ಹಸ್ತಾಂತರ ಮಾಡಿದ್ರು. ಈ ಘಟನೆ ಕೇಳಿದ ನಂತರ ಯಾವ ರೀತಿ ರಕ್ತ ಕುದೀತಿತ್ತಲ್ಲ, ಅದೇ ರೀತಿ ಅವತ್ತು ರಕ್ತ ಕುದ್ದಿದ್ದು ಮಹಾದಂಡ ನಾಯಕರಾದಂಥ ವೇದ ಪ್ರಕಾಶ್ ಮಲಿಕ್ ಅವ್ರದ್ದು. ಇದಕ್ಕೆ ಉತ್ತರ ಕೊಡಲೇಬೇಕು ಅಂತೇಳಿ ಆಪರೇಷನ್ ವಿಜಯವನ್ನ ಘೋಷಣೆ ಮಾಡ್ತಾರೆ. ಒಂದು ಕಡೆ ಕ್ಯಾಪ್ಟನ್ ಸೌರಭ್ ಕಾಲಿನ ದೇಹ ಮನೆ ಮುಂದೆ ಬಂದಿತ್ತು. ಎಂಥ ತಾಕತ್ತು ಮನೆಗಿತ್ತು ಅಂತಂದ್ರೆ, ರಾಷ್ಟ್ರಕ್ಕಾಗಿ ಮಗನನ್ನ ಅರ್ಪಣೆ ಮಾಡಿದಂಥ ತಂದೆ ಹೇಳ್ತಾನೆ, ನನ್ನ ಮಗ ಸೈನ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ಬಹಳ ಸುಂದರವಾಗಿದ್ದ, ಬರ್ತಿರ್ಬೇಕಾದ್ರೆ ಇಡೀ ಶರೀರ ಛಿದ್ರ ಹೋಗೋಗ್ಬಿಟ್ಟಿದೆ. ಅಂತ ಛಿದ್ರವಾದಂಥ ಶರೀರವನ್ನು ಸ್ವೀಕರಿಸಿದಂಥ ಕ್ಯಾಪ್ಟನ್ ಸೌರಭ್ ಕಾಲಿನ ಅಪ್ಪ ಹೇಳ್ತಾನೆ, ನನ್ನ ಮನೆಯಲ್ಲಿ ಇಂಥ ಸಾಹಸದ ಕೆಲಸವನ್ನು ಯಾರೂ ಮಾಡಿರಲಿಲ್ಲ, ಇವತ್ತು ನನ್ನ ಮಗ ಮಾಡಿಬಿಟ್ನ ಅಂತೇಳಿ ಮಗನಿಗೆ ಹಾಕಿದಂಥ ಟೋಪಿಯನ್ನು ತಾನು ಹಾಕೊಂಡೊಂದು ಜೈನ್ ಹೇಳ್ತಾನಲ್ರಿ. ಇದು ಸೈನಿಕರ ಮನೆಗಳಲ್ಲಿ ನಡೆಯುವಂಥ ಘಟನೆ. ಮತ್ತೆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಜಮಖಂಡಿ ದಿಲೀಪ್ ಬೋತ್ರಾಜ್ ಅವರು ಹುತಾತ್ಮರಾಗ್ತಾರೆ. ಜಮಖಂಡಿ ತಾಲೂಕಿನ ದಿಲೀಪ್ ಬೋತ್ರಾಜ್ ಅವರು ಸಮಾಧಿಗೆ ಮಣ್ಣು ತರಲಿಕ್ಕೆ ಹೋಗಿದ್ವಿ. ಗಂಡನ ಸಮಾಧಿಯಿಂದ ಮಣ್ಣು ತೆಗೆದುಕೊಂಡು ಕೊಡ್ತಿರ್ಬೇಕಾದ್ರೆ ತಾಯಿ ಹೇಳಿದಂಥ ಮಾತಿತ್ತಲ್ಲ, ಎಂತ ಅಪರೂಪದ ಮಾತು ಹೇಳ್ತಾಳ ತಾಯಿ. ಸರ್, 2 ಮಗುವಿಗೆ ಜನ್ಮ ಕೊಟ್ಟಿದ್ದೆ, 3ನೇ ಮಗುವಿನ ಗರ್ಭಾವಸ್ಥೆಯಲ್ಲಿದ್ದಾಗ ಸೈನ್ಯದಿಂದ ಒಂದು ಕರೆ ಬರುತ್ತೆ, ನಿಮ್ಮ ಗಂಡ ದಿಲೀಪ್ ಅವ್ರು ಹೋಗ್ಬಿಟ್ರು ಅಂತೇಳಿ. ಆ ತಾಯಿ ಎದ್ದ ನಂತರ ತಾಯಿ ಹೇಳ್ತಾಳಲ್ಲ, ಕುಸಿದು ಬಿದ್ದಂತ ತಾಯಿ ಮೇಲ್ಗಡೆ ಎದ್ದ ನಂತರ ಹೇಳ್ತಾರೆ, ನನ್ನ ಗಂಡ ಹುತಾತ್ಮರಾಗ್ತಿರ್ಬೇಕಾದ್ರೆ ಸುಮ್ಮನೆ ಹುತಾತ್ಮರಾಗಿಲ್ಲ ಸರ್, 11 ಜನ ಪಾಕಿಸ್ತಾನಿ ಸೈನಿಕರ ಯುದ್ಧ ಭೂಮಿಯಲ್ಲಿ ಕೊಚ್ಚಾಕಿ ಹುತಾತ್ಮರಾಗಿದ್ದಾರೆ. ಹುತಾತ್ಮನ ಹೆಂಡತಿ ಅನಿಸ್ಕೊಳ್ಳಿಕ್ಕೆ ನನಗೆ ಅಭಿಮಾನದ ಹೆಮ್ಮೆ ಇದೆ ಅಂತ ತಾಯಿ ಹೇಳ್ತಾಳಲ್ರಿ. ಇದು ಸೈನಿಕರ ಮನೆಗಳಲ್ಲಿ ನಡೆದಂಥ ಘಟನೆ. ಸೂರಜ್ ಮಾನ್ ಅಂತಕ್ಕಂಥ ಯೋಧ ಹುತಾತ್ಮನಾಗ್ತಾನೆ. 21 ವರ್ಷ ಹುಡುಗನಿಗೆ ಹುತಾತ್ಮನಾದಾಗ ಆತನ ವಯಸ್ಸು ಕೇವಲ 21. ತನ್ನ ಮಗನನ್ನ ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿರ್ತಾನೆ ಅಪ್ಪ. ಮಗನ ಬಾಡಿಯನ್ನು ಪ್ಯಾಕ್ ಮಾಡ್ಕೊಂಡು ಮನೆ ಮುಂದೆ ಬಂದಿರ್ತಾರೆ. ಮನೆ ಮುಂದೆ ಬಂದಾಗ ತಂದಂತ ಬಾಡಿ ತಂದಂತ ಅಧಿಕಾರಿಗಳಿಗೆ ಅವ್ರ ಅಪ್ಪ ಹೇಳ್ತಾನಂತೆ, ದಯವಿಟ್ಟು ಒಂದ್ಸರಿ ಅಲ್ಲೇ ನಿಂತ್ಕೊಳ್ಳಿ, ನನ್ನ ಮಗನ ಬಾಡಿಯನ್ನು ನೋಡಬೇಕು. ನನ್ನ ಮಗನಿಗೆ ವೈರಿಗಳು ಹಾಕಿದಂಥ ಎಲ್ಲ ಗುಂಡೇಟುಗಳು ಬೆನ್ನಿಗೆ ಬಿದ್ದಿದ್ರೆ ಆತ ನನ್ನ ಮಗ ಅಲ್ಲ. ಅವರಪ್ಪ ಹೇಳ್ತಾನೆ, ವೈರಿಗಳು ಹಾಕಿದಂಥ ಒಂದೊಂದು ಗುಂಡೇಟುಗಳು ಎದೆಗೆ ಬಿದ್ದಿದ್ರೆ ಮಾತ್ರ ಆತ ನನ್ನ ಮಗ ಅಂತೇಳಿ ಅಪ್ಪ ಹೇಳ್ತಾನೆ. ಪ್ಯಾಕ್ ಮಾಡಿದ ಬಾಡಿಯನ್ನು ಒಂದ್ಸರಿ ಬಿಚ್ಚಿ ನೋಡ್ತಾರಂತೆ. ಬಿಚ್ಚಿ ನೋಡಿದ ನಂತರ ಎಲ್ಲ ಗುಂಡೇಟುಗಳು ಎದೆಗೆ ಬಿದ್ದಿತ್ತು. ಅವರಪ್ಪ ಹೇಳ್ತಾರೆ, ಎಸ್ ಕನ್ಫರ್ಮ್ ಆಯ್ತು, ಈತ ನನ್ನ ಮಗನೇ ಅಂತ ಹೇಳ್ತಾರೆ. ಮುಂದುವರೆದವ್ರ ಅಪ್ಪ ಹೇಳ್ತಾರೆ, ಎಲ್ಲ ಗುಂಡೇಟುಗಳನ್ನ ಎದೆಗೆ ತಿಂದ ಕಾರಣಕ್ಕಾಗಿನೇ ನನಗೆ ಇನ್ನೂ 2 ಗಂಡು ಮಕ್ಕಳಿದ್ದಾವೆ, ಅವಕಾಶ ಸಿಕ್ಕರೆ ಅವರನ್ನು ಕೂಡ ಮಿಲಿಟರಿಗೆ ಸೇರಿಸ್ತೀನಿ, ಅವಕಾಶ ಸಿಕ್ಕರೆ ರಾಷ್ಟ್ರಕ್ಕಾಗಿ ಅವರನ್ನು ಕೂಡ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ತಂದೆ ಹೇಳ್ತಾನಲ್ರಿ. ಮೇಜರ್ ವಿವೇಕ್ ಗುಪ್ತಾ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹುತಾತ್ಮರಾಗ್ತಾರೆ. ತೋಲಲಿಂಗ್ ಪರ್ವತವನ್ನು ಹತ್ತಬೇಕಾಗಿತ್ತು, ತೋಲಲಿಂಗ್ ಪರ್ವತವನ್ನು ಗೆಲ್ಲಬೇಕಾಗಿತ್ತು. ಒಂದು ಕಡೆ ಯಶವಂತ್ ಸಿಂಗ್ ತೋಮರ್, ನಮ್ಗೆ 11 ತೋಮರ್ ಜಾಯಂಗೆ 11 ಜೀತ್ ಕರ್ ವಾಪಸ್ ಆಯಂಗೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಕ್ಯಾಪ್ಟನ್ ಭವರ್ಲಾಲ್, ಮತ್ತೊಂದು ಕಡೆ ಮೇಜರ್ ವಿವೇಕ್ ಗುಪ್ತಾ, 3 ಜನ ತಂಡ ಮಾಡ್ಕೊಂಡು ಆ ಗುಡ್ಡ ಹತ್ತಲಿಕ್ಕೆ ಹೋಗ್ತಾರೆ.
ಬೆಳಗ್ಗೆ ಎದ್ದು ಆ ಗುಡ್ಡ ಹತ್ತೋದಿದೆ, ವೈರಿಗಳಿಂದ ಆ ಗುಡ್ಡ ವಶಪಡಿಸ್ಕೊಳ್ಬೇಕು. ನಾಳೆ ಬೆಳಗ್ಗೆ ಅಲ್ಲಿ ತ್ರಿವರ್ಣ ಧ್ವಜ ನಡೆಯೋದಿದೆ. ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ನಾಳೆ ರಾಷ್ಟ್ರಗೀತೆ ಆಡೋದು ಅಂತೇಳಿ ನಿಶ್ಚಯ ಮಾಡಿಕೊಂಡು 3 ಜನ ತಂಡ ಮಾಡಿಕೊಂಡು 3 ಜನ ಬೇರೆ ಬೇರೆ ಕಡೆ ಡೆಪ್ಲಾಯ್ ಆಗಿಬಿಟ್ರು. ಗುಡ್ಡ ಮಾತ್ರ ಗೆದ್ದಿದ್ರು. ಯಶವಂತ್ ಸಿಂಗ್ ತೋಮರ್ ನಮ್ಮ ಜೊತೆಗಿರ್ಲಿಲ್ಲ. ಅವ್ರ ಜೊತೆಗೆ ಮೇಜರ್ ವಿವೇಕ್ ಗುಪ್ತಾ ನಮ್ಮ ಜೊತೆಗಿರ್ಲಿಲ್ಲ. ಮೇಜರ್ ವಿವೇಕ್ ಗುಪ್ತಾ ಅವ್ರ ಕತೆ ಹೆಂಗಿತ್ತು ಅಂತಂದ್ರೆ, ಆ ಹುಡುಗರನ್ನ ಮೇಜರ್ ವಿವೇಕ್ ಗುಪ್ತಾ ಸೈನ್ಯ ಸೇರಿದ ನಂತರ ಎಲ್ಲಿ ಸೈನಿಕರಿಗೆ ಬೂಟ್ಗಳನ್ನು ಕೊಡ್ತಾರಲ್ಲ, ಎಲ್ಲಿ ಸೈನಿಕರಿಗಾಗಿ ಶಾಕ್ಸ್ ಕೊಡ್ತಾರಲ್ಲ, ಎಲ್ಲಿ ಸೈನಿಕರಿಗೆ ಬಟ್ಟೆ ಕೊಡ್ತಾರಲ್ಲ, ಎಲ್ಲಿ ಸೈನಿಕರಿಗೆ ಫುಡ್ಗಳನ್ನು ಕೊಡ್ತಾರಲ್ಲ, ಅಲ್ಲಿ ಅವರನ್ನ ಡೆಪ್ಲಾಯ್ ಮಾಡಿದ್ರು. ಆ ಹುಡುಗ ಹೇಳ್ತಾನಂತೆ, ಬೂಟ್ ಕೊಡ್ಲಿಕ್ಕೆ, ಶಾಕ್ ಕೊಡ್ಲಿಕ್ಕೆ, ಬಟ್ಟೆ ಕೊಡ್ಲಿಕ್ಕೆ, ಫುಡ್ಸ್ ಕೊಡ್ಲಿಕ್ಕೆ ನಾನು ಸೈನ್ಯ ಸೇರಿಲ್ಲ. AK-47 ಹಿಡ್ಕೊಂಡು ವೈರಿಗಳ ರುಂಡುಗಳನ್ನು ಚೆಂಡಾಡ್ಲಿಕ್ಕೆ ನಾನು ಸೈನ್ಯ ಸೇರಿದ್ದೀನಿ. ದಯವಿಟ್ಟು ನನ್ನನ್ನು ಕಾರ್ಗಿಲ್ ಯುದ್ಧಕ್ಕೆ ಡೆಪ್ಲಾಯ್ ಮಾಡಿ ಅಂತೇಳಿ ತನ್ನನ್ನು ತಾನು ಬರ್ಕೊಂಡು ಡೆಪ್ಲಾಯ್ ಮಾಡ್ತಾನಂತೆ. ಡೆಪ್ಲಾಯ್ ಆಗಿ ಮೇಜರ್ ವಿವೇಕ್ ಗುಪ್ತಾ ಹುತಾತ್ಮರಾಗಿದ್ರು. ಹುತಾತ್ಮರಾಗಿ ಅವ್ರ ದೇಹ ದವಾಖಾನೆ ಮುಂದೆ ಬಂದಿತ್ತು. ಅವ್ರ ದೇಹ ದವಾಖಾನೆ ಮುಂದೆ ಬಂದಾಗ ಅವ್ರ ಹೆಂಡತಿ ಜಯಶ್ರೀ ಗುಪ್ತಾ, ಕ್ಯಾಪ್ಟನ್ ಜಯಶ್ರೀ ಗುಪ್ತಾ ದವಾಖಾನೆಯಲ್ಲಿ ಕೆಲಸ ಮಾಡ್ತಿದ್ಲು. ಯಾರ್ಯಾರ ಬಾಡಿಗಳು, ಯಾರ್ಯಾರು ಹುತಾತ್ಮರಾಗಿ ಬಾಡಿಗಳು ಬರ್ತಿತ್ತಲ್ಲ, ಆ ಬಾಡಿಗಳನ್ನ ಪ್ಯಾಕ್ ಮಾಡುವಂಥ ಕೆಲಸವನ್ನ ಜಯಶ್ರೀ ಗುಪ್ತಾ ಮಾಡ್ತಿದ್ಲು. ಮುಂದೊಂದು ದಿನ ನನ್ನ ಗಂಡನ ಬಾಡಿಯನ್ನು ನಾನೇ ಪ್ಯಾಕ್ ಮಾಡ್ಬೋದು ಅಂತೇಳಿ ಕಿಂಚಿತ್ತು ಮಾಹಿತಿಯ ತಾಯಿಗಿರ್ಲಿಲ್ಲ. ತನ್ನ ಗಂಡನ ಬಾಡಿಯನ್ನು ತಾನೇ ಪ್ಯಾಕ್ ಮಾಡ್ತಾಳೆ, ತ್ರಿವರ್ಣ ಧ್ವಜ ಸುತ್ತಾಳೆ. ತ್ರಿವರ್ಣ ಧ್ವಜ ಸುತ್ತಿ ಆ ತ್ರಿವರ್ಣ ಧ್ವಜ ಸುತ್ತಿದಂಥ ಬಾಡಿಯನ್ನು ತೆಗೆದುಕೊಂಡು ಬಂದು ಹೊರಗಡೆ ತೆಗೆದುಕೊಂಡು ಬಂದು ಗಂಡನ ಶರೀರವನ್ನು ಹೊತ್ಕೊಂಡು 5 ಹೆಜ್ಜೆ ನಡೀತಾಳೆ. 5 ಹೆಜ್ಜೆ ನಡೆದು ಮುಂದೆ ಬಂದು ತನ್ನ ಗಂಡನ ಶರೀರಕ್ಕೆ ಒಂದು ದೊಡ್ಡದಾದಂಥ ಜೈ ಹಿಂದ್ ಹೇಳಿ